ನಾನು ಹೇಳಿ. ಏನು ಹೇಳೋಕ್ಕಾಗತ್ತೆ ಸರ್, ಅವ್ರದ್ದು ಹೊಟ್ಟೆಪಾಡ ಮಾಡ್ತಾವ್ರೆ. ಈ ಕಳ್ಳರಿಗೆ ಕಳ್ತನ ಮಾಡೋದು ಬಿಡ್ಬಿಡಿ ಅಂತ ಬಿಡ್ತಾರೆ ಅವರು. ಅವ್ರು ಮಾಡೋದು ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವು ಏನು ನಮ್ಮ ಸಿನಿಮಾ ನಾವು ಹೇಗೆ ಸೇವ್ ಮಾಡ್ಕೊಳ್ಬೇಕು, ಎಷ್ಟು ಪೈರಸಿನ ತಡೆಯೋಕ್ಕಾಗತ್ತೋ ನಾವು ತಡಿತೀವಿ. ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ಕರ್ನಾಟಕದ್ದು ಎಷ್ಟು ಸೂಪರ್ ಸ್ಟಾರ್ಗಳಿದಾರಲ್ಲ, ಅವರಷ್ಟು ನಿಂತ್ಕೊಂಡ್ರೂ ಆಗಲ್ಲ. ಇಡೀ ಇಂಡಿಯಾದು ಎಷ್ಟು ಸ್ಟಾರ್ಗಳಿದ್ದಾರೆ, ಎಷ್ಟು ಹೀರೋಗಳಿದ್ದಾರೆ, ಎಷ್ಟು ಕಲಾವಿದಿದ್ದಾರೆ, ಅವರೆಲ್ಲರೂ ಕೂಡ ಒಗ್ಗಟ್ಟಿಗೆ ಒಂದಾಗಿ ನಿಂತಿದ್ರೆ ಇದಕ್ಕೆ ಇನ್ನೊಂದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಅದಿದೆ ಸರ್, ಕಾನೂನು ಪ್ರಕಾರ ಇದೆ. ಅದು ಮಾಡೋಗಿಲ್ಲ, ಇಲ್ಲೀಗಲ್ ಆ್ಯಕ್ಟಿವಿಟಿನೇ ಅದು. ಸೊ ಅದ್ರೇನಂದರೆ ಅದು ಡಿಜಿಟಲ್ ಅನ್ನೋದು ಹ್ಯಾಕರ್ಸ್ ಅನ್ನೋದು ಇವತ್ತು ಮನೆಯಲ್ಲ ತುಂಬ್ಕೊಂಬಿಟ್ಟಿದ್ದಾರೆ. ಎಲ್ಲರೂ ಅಷ್ಟು ಸ್ಪೀಡ್ ಇದ್ದಾರೆ. ಯಾರು ಎಲ್ಲೇ ಹ್ಯಾಕ್ ಮಾಡ್ತಾರೆ, ಎಲ್ಲೇ ಅದು ಆಲ್ರೆಡಿ ನಾವು ಡಿಲೀಟ್ ಮಾಡೋಷ್ರೊಳಗೆ ಇನ್ಯಾರೋ 10 ಜನ ಡೌನ್ಲೋಡ್ ಮಾಡಿರ್ತಾರೆ. ಕೆಲವು ಯೂತ್ಸ್ಗೆ ಏನಾಗುತ್ತೆ, ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋಕ್ಕಾಗುತ್ತೋ ಇಲ್ವೋ, ಅವ್ರಿಗೆ ಅದರಲ್ಲೇ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಸರಿನಾ ತಪ್ಪು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಆದರೆ ಅದರಿಂದ ಯಾರಿಗೂ ಲಾಭ ಇಲ್ಲ. ಅವ್ರೇನು ಅದನ್ನು ತಗೊಂಡಿದ್ರೆ ಅದರಿಂದ ಏನು ದುಡ್ಡು ಮಾಡಲ್ಲ. ಆದರೆ ಅವ್ರಿಗೇನು ಕ್ರೇಜ್ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದಿನ ಅರ್ಥ ಆಗುತ್ತೆ, ದೊಡ್ಡವರಾದಾಗ ಒಬ್ಬ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು. ಅದು ದಯವಿಟ್ಟು ಅವರೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರು ಪೈರೇಸಿ ಮಾಡಬೇಡಿ ಅಂತ ಅಷ್ಟೇ ಕೇಳ್ಕೊಬೋದು ನಾವು ಅಷ್ಟೇ. ಇಲ್ಲ ಸರ್, ಒಂದಷ್ಟು ಕಂಪನೀಸ್ ಇದೆ ಸರ್, ಅವ್ರು ಪೈರಸಿನ ತಡೀತಾರೆ. ವೆಬ್ಸೈಟ್ಸಲ್ಲಿ ಎಲ್ಲಾದರೂ ಸಿನಿಮಾ ಹಾಕಿದ್ರೆ, ಟೆಲಿಗ್ರಾಮಲ್ಲಿ ಹಾಕಿದ್ರೆ, ನಾವೆಲ್ಲೋ ಒಂದು ಕಡೆ ನಮ್ಮ ಕಣ್ಣು ಬಿತ್ತು ಅಂದರೆ ಅವ್ರಿಗೆ ಹೇಳಿದ್ರೆ ಇಮಿಡಿಯಾಗಿ ಆ್ಯಕ್ಷನ್ ತೊಗೊಳ್ತಾರೆ. ನಮ್ಮ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ಏನೀಗಂದರೆ ಇವಾಗ ಟೆಕ್ನಾಲಜಿ ಇದೆಲ್ಲ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರೋದ್ರಿಂದ ನಮ್ಮ ಕೈಲಿ ಅದು ಬಹುಶಃ ಅದು ನಿಲ್ಸೋಕ್ಕಾಗಲ್ಲ ಅಂದ್ಕೊಳ್ತೀನಿ. ನಾನು ಹೇಳಿ. ಏನು ಹೇಳೋಕ್ಕಾಗತ್ತೆ ಸರ್, ಅವ್ರದ್ದು ಹೊಟ್ಟೆಪಾಡ ಮಾಡ್ತಾವ್ರೆ. ಈ ಕಳ್ಳರಿಗೆ ಕಳ್ತನ ಮಾಡೋದು ಬಿಡ್ಬಿಡಿ ಅಂತ ಬಿಡ್ತಾರೆ ಅವರು. ಅವ್ರು ಮಾಡೋದು ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವು ಏನು ನಮ್ಮ ಸಿನಿಮಾ ನಾವು ಹೇಗೆ ಸೇವ್ ಮಾಡ್ಕೊಳ್ಬೇಕು, ಎಷ್ಟು ಪೈರಸಿನ ತಡೆಯೋಕ್ಕಾಗತ್ತೋ ನಾವು ತಡಿತೀವಿ. ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ಕರ್ನಾಟಕದ್ದು ಎಷ್ಟು ಸೂಪರ್ ಸ್ಟಾರ್ಗಳಿದಾರಲ್ಲ, ಅವರಷ್ಟು ನಿಂತ್ಕೊಂಡ್ರೂ ಆಗಲ್ಲ. ಇಡೀ ಇಂಡಿಯಾದು ಎಷ್ಟು ಸ್ಟಾರ್ಗಳಿದ್ದಾರೆ, ಎಷ್ಟು ಹೀರೋಗಳಿದ್ದಾರೆ, ಎಷ್ಟು ಕಲಾವಿದಿದ್ದಾರೆ, ಅವರೆಲ್ಲರೂ ಕೂಡ ಒಗ್ಗಟ್ಟಿಗೆ ಒಂದಾಗಿ ನಿಂತಿದ್ರೆ ಇದಕ್ಕೆ ಇನ್ನೊಂದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಅದಿದೆ ಸರ್, ಕಾನೂನು ಪ್ರಕಾರ ಇದೆ. ಅದು ಮಾಡೋಗಿಲ್ಲ, ಇಲ್ಲೀಗಲ್ ಆ್ಯಕ್ಟಿವಿಟಿನೇ ಅದು. ಸೊ ಅದ್ರೇನಂದರೆ ಅದು ಡಿಜಿಟಲ್ ಅನ್ನೋದು ಹ್ಯಾಕರ್ಸ್ ಅನ್ನೋದು ಇವತ್ತು ಮನೆಯಲ್ಲ ತುಂಬ್ಕೊಂಬಿಟ್ಟಿದ್ದಾರೆ. ಎಲ್ಲರೂ ಅಷ್ಟು ಸ್ಪೀಡ್ ಇದ್ದಾರೆ. ಯಾರು ಎಲ್ಲೇ ಹ್ಯಾಕ್ ಮಾಡ್ತಾರೆ, ಎಲ್ಲೇ ಅದು ಆಲ್ರೆಡಿ ನಾವು ಡಿಲೀಟ್ ಮಾಡೋಷ್ರೊಳಗೆ ಇನ್ಯಾರೋ 10 ಜನ ಡೌನ್ಲೋಡ್ ಮಾಡಿರ್ತಾರೆ. ಕೆಲವು ಯೂತ್ಸ್ಗೆ ಏನಾಗುತ್ತೆ, ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋಕ್ಕಾಗುತ್ತೋ ಇಲ್ವೋ, ಅವ್ರಿಗೆ ಅದರಲ್ಲೇ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಸರಿನಾ ತಪ್ಪು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಆದರೆ ಅದರಿಂದ ಯಾರಿಗೂ ಲಾಭ ಇಲ್ಲ. ಅವ್ರೇನು ಅದನ್ನು ತಗೊಂಡಿದ್ರೆ ಅದರಿಂದ ಏನು ದುಡ್ಡು ಮಾಡಲ್ಲ. ಆದರೆ ಅವ್ರಿಗೇನು ಕ್ರೇಜ್ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದಿನ ಅರ್ಥ ಆಗುತ್ತೆ, ದೊಡ್ಡವರಾದಾಗ ಒಬ್ಬ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು. ಅದು ದಯವಿಟ್ಟು ಅವರೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರು ಪೈರೇಸಿ ಮಾಡಬೇಡಿ ಅಂತ ಅಷ್ಟೇ ಕೇಳ್ಕೊಬೋದು ನಾವು ಅಷ್ಟೇ. ಇಲ್ಲ ಸರ್, ಒಂದಷ್ಟು ಕಂಪನೀಸ್ ಇದೆ ಸರ್, ಅವ್ರು ಪೈರಸಿನ ತಡೀತಾರೆ. ವೆಬ್ಸೈಟ್ಸಲ್ಲಿ ಎಲ್ಲಾದರೂ ಸಿನಿಮಾ ಹಾಕಿದ್ರೆ, ಟೆಲಿಗ್ರಾಮಲ್ಲಿ ಹಾಕಿದ್ರೆ, ನಾವೆಲ್ಲೋ ಒಂದು ಕಡೆ ನಮ್ಮ ಕಣ್ಣು ಬಿತ್ತು ಅಂದರೆ ಅವ್ರಿಗೆ ಹೇಳಿದ್ರೆ ಇಮಿಡಿಯಾಗಿ ಆ್ಯಕ್ಷನ್ ತೊಗೊಳ್ತಾರೆ. ನಮ್ಮ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ಏನೀಗಂದರೆ ಇವಾಗ ಟೆಕ್ನಾಲಜಿ ಇದೆಲ್ಲ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರೋದ್ರಿಂದ ನಮ್ಮ ಕೈಲಿ ಅದು ಬಹುಶಃ ಅದು ನಿಲ್ಸೋಕ್ಕಾಗಲ್ಲ ಅಂದ್ಕೊಳ್ತೀನಿ.